ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರ ಆರಂಭ ಆದಂತೆ ಕಾಣಿಸ್ತಾ ಇದೆ. ಅದರ ಮೊದಲ ಹೆಜ್ಜೆಯಾಗಿ ಇಬ್ಬರು ಉಗ್ರರ ಮನೆಗಳನ್ನು ಸೇನೆ ಧ್ವಂಸಗೊಳಿಸಿದೆ. ಬುಲ್ಡೋಸರ್ ಹತ್ತಿಸ್ತಾರೆ ಅಂತಾರಲ್ಲ, ಆ ರೀತಿ ಆಗಿರ್ತಕ್ಕಂಥದ್ದು ಇದು. ಇಬ್ಬರು ಉಗ್ರರ ಮನೆಯನ್ನು ಉಡಾಯಿಸಿದೆ ಭಾರತೀಯ ಸೇನೆ. ಅದರಲ್ಲೂ ಉಗ್ರ ಆಸಿಫ್, ಇವನೇ ಕಿಂಗ್ ಪಿನ್, LET ಕಮಾಂಡರ್ ಏನೋ ಆಗಿದ್ದ ಅಂತನ್ಬಿಟ್ಟು. ಜೊತೆಗೆ ಆದಿಲ್ ಮನೆಗಳು ಕೂಡ ಧ್ವಂಸವಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿರುವ ಆಸಿಫ್ ಶೇಖ್ ನಿವಾಸ ಧ್ವಂಸವಾಗಿದೆ. ಅನಂತನಾಗ್ ಜಿಲ್ಲೆಯಲ್ಲಿರುವ ಉಗ್ರ ಆದಿಲ್ ನಿವಾಸ ಕೂಡ ಧ್ವಂಸವಾಗಿದೆ. ದಾಳಿಯಲ್ಲಿ ಭಾಗಿಯಾಗಿದ್ದರು ಈ ಉಗ್ರ ಆದಿಲ್ ಮತ್ತು ಆಸಿಫ್ ಇಬ್ರು ಕೂಡ. ಶೋಧ ಕಾರ್ಯದಲ್ಲಿ ತೊಡಗಿರುವ ಸೇನೆ ಅವರು ಮನೆಯನ್ನ ದಾಳಿ ಮಾಡಿದ್ದಾರೆ, ಮನೆಯನ್ನ ಧ್ವಂಸಗೊಳಿಸಿದ್ದಾರೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಟ್ ಮನೆಯಲ್ಲ, ನಮಗೆ ಅವನು ಬೇಕು. ಹಿಂದೂಗಳ ಬಲಿ ಪಡೆದ ಪಾಕ್ಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡೋ ನಿಟ್ಟಿನಲ್ಲಿ ಉಗ್ರರ ಸೆದೆಬಡಿಯೋದಕ್ಕೆ ಅಖಾಡಕ್ಕಿಳಿದಿದೆ ಭಾರತೀಯ ಸೇನೆ. ಈಗ ಬರ್ತಾ ಇರೋ ಮಾಹಿತಿ, ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಂತಿದ್ದಾರೆ. ಪಾಕ್ ಪರಮ ಪಿಶಾಚಿಗಳಿಗೆ ಶುರುವಾಗಿದೆ ನರಕ ನಡುಕ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಂದರೆ ಈಗಾಗಲೇ ಆಪರೇಷನ್ ಸ್ಟಾರ್ಟ್ ಆಯಿತು. ಸೊ ಇನ್ನು ನೋಡೋಣ ಯಾರ್ಯಾರ ಮನೆಯ ಮೇಲೆ ದಾಳಿ ಆಗುತ್ತೆ, ಯಾರ್ಯಾರು ಸಿಕ್ಕಾಕೋತಾರೆ, ಯಾರು ತಗಲಾಕೋತಾರೆ, ಹೊಡಿತಾರೆ, ಹುಡುಕಿ ಹೊಡಿತಾರೆ. ನೋ ಡೌಟ್ ಆಪರೇಷನ್ ಟಿಕ್ಕಾ ಕಾರ್ಯಾಚರಣೆಯಲ್ಲಿದೆ ಸದ್ಯಕ್ಕೆ. ಇಬ್ಬರು ಉಗ್ರರ ಮನೆಯನ್ನ ಭಾರತೀಯ ಸೇನೆ ಉಡಾಯಿಸಿದೆ. ಉಗ್ರ ಆಸಿಫ್ ಮತ್ತು ಉಗ್ರ ಆದಿಲ್ ಮನೆಗಳು ಧ್ವಂಸವಾಗಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಇವರಿಬ್ರು ಯಾರು ಅನ್ನೋದನ್ನ ನಾವು ಹೇಳ್ತೀವಿ ನಿಮಗೆ. ದಕ್ಷಿಣ ಕಾಶ್ಮೀರದಲ್ಲಿ ಆಸಿಫ್ ಶೇಖ್ನ ನಿವಾಸ ಇತ್ತು. ಇವನು ಲೋಕಲ್ ಟೆರರಿಸ್ಟು. ಮತ್ತೆ ಇಡೀ ಪ್ರಕರಣದ ಈ ಪಹಲ್ಗಾಮ್ ಹೆಂಗಿದೆ, ರೇಕಿ ಮಾಡಿದ್ದು, ಆಮೇಲೆ ವೀಕೆಂಡಲ್ಲಿ ಹೋಗ್ಬೇಕಾ ವೀಕ್ ಡೇಸಲ್ಲಿ ಹೋಗ್ಬೇಕಾ, ಇದೆಲ್ಲವನ್ನ ಕೂಡ ಗೈಡೆನ್ಸ್ ಕೊಟ್ಟ ರೀತಿಯಲ್ಲಿ ಉಳಿದ ಉಗ್ರರಿಗೆ ಇವನು ಕೆಲಸ ಮಾಡಿರ್ತಾನೆ. ಹಿಂಗಾಗಿ ಅವನ ಮನೆ ಎಲ್ಲಿದೆ ಅಂತ ಹುಡುಕೋ ಕೆಲಸ ಆಗಿದೆ. ಆ ಕುನ್ನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಯೋಧರು ಕೂಡ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಇದು ಜಸ್ಟ್ ಆರಂಭ ಅಷ್ಟೇ, ಅಂತ್ಯ ಇನ್ನೂ ಭಯಾನಕತೆಯಿಂದ ಕೂಡಿರುತ್ತೆ ಅನ್ನೋದ್ರ ಟ್ರೇಲರ್ ಅನ್ನ ಭಾರತೀಯ ಸೇನೆ ತೋರಿಸ್ತಾ ಇದೆ. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಕಾಶ್ಮೀರ ಇದೆಯಲ್ಲ, ಇದು ಉಗ್ರರ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇದ್ದಂತಹ ಪ್ರದೇಶ. ನೀವು ಗಮನಿಸ್ತಾ ಇದ್ದೀರಾ ಭಯೋತ್ಪಾದಕರ ಮನೆಗಳು ಹೆಂಗೆ ಮಟಾಶ್ ಆಗಿದೆ, ಉಡೀಸಾಗಿದೆ ಅಂತ. ನೀವು ನೋಡ್ತಾ ಇರ್ತಕ್ಕಂಥದ್ದು ಆಸಿಫ್ ಮತ್ತು ಆದಿಲ್ ಅಂತಕ್ಕಂಥ ರಕ್ತ ಪಿಪಾಸುಗಳ ಮನೆ, ದಕ್ಷಿಣ ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು. ಕೂಂಬಿಂಗ್ ನಡೀತಾ ಇದ್ದಾಗ ವಿಚಾರ ಗೊತ್ತಾಗಿ ಮನೆಗಳನ್ನ ಉಡಾಯಿಸಿದ್ದಾರೆ ಸೈನ್ಯದವರು. ಈ ಮನೆಗಳಲ್ಲಿ ಯಾರಾದರೂ ವಾಸ ಇದ್ರಾ ಅಂತ ನೋಡಬೇಕು, ಅಥವಾ ಖಾಲಿ ಮನೆಯನ್ನು ಉಡಾಯಿಸಿದಾರಾ ಅಂತ. ಇರಲಿ ಅಂತ ಕುನ್ನಿಗಳಿಗೆ ಈಗ ಇಂಥ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ನಾಳೆ ದಿನ ಅವನು ಬಂದರೂ ಅವನು ಅಡಗಿಕೊಳ್ಳೋದಕ್ಕೂ ಒಂದು ಚೂರು ಸೂರು ಸಿಗಬಾರ್ದು. ಆ ಥರ ಆ ಮನೆಯನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಅವರು ಪ್ರತಿಯೊಬ್ಬರು ಕೂಡ ಲಾಲ್ ಚೌಕಲ್ಲಿ ನಿಲ್ಲಿಸಿ ಅವ್ರಿಗೆ ಗುಂಡು ಹೊಡಿಬೇಕು. ಅವ್ರಿಗೆ ಎಲ್ಲರ ಮುಂದೆ ಪಬ್ಲಿಕ್ಕಾಗಿ ಹೊಡಿಬೇಕು ಅವ್ರಿಗೆ. ಆಗಲೇ ಭಾರತೀಯರ ರಕ್ತ ತಣ್ಣಗಾಗೋದಕ್ಕೆ ಸಾಧ್ಯ. ಅದರ್ವೈಸ್ ನೀವು ಕೇವಲ ರಾಜತಾಂತ್ರಿಕ ಯುದ್ಧವನ್ನು ಮಾಡೋದ್ರ ಮುಖಾಂತರ ಪಾಕಿಸ್ತಾನವನ್ನು ನೀವು ಸ್ವಲ್ಪ ರೆಕ್ಕೆ ಪುಕ್ಕ ಕಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇಂಥವ್ರಿಗೆ ಅದರಿಂದ ಯಾವ ಎಫೆಕ್ಟ್ ಆಗಲ್ಲ. ಇವ್ರು ಹುಟ್ಕೋತಾನೆ ಇರ್ತಾರೆ. ಇವರು ನಾನು ನೆನ್ನೆ ಕೇಳ್ತಾ ಇದ್ದೆ, ಒಂದು ಕಡೆ ಒಂದೇ ಹೊತ್ತಂತೆ ಊಟ ಮಾಡೋದು ಈ ಟೆರರ್ಸು. ಇಡೀ ದಿನ ಒಂದೇ ಹೊತ್ತು ಊಟ ಮಾಡೋದು ಇವರು. ಅದೇನೋ ಒಣ ರೊಟ್ಟಿ ತಿಂತಾರಂತೆ, ಅಥವಾ ಸಿಕ್ಕಿದ್ರೆ ನಾನ್ ವೆಜ್ ಅಷ್ಟೇ, ಒಂದೇ ಹೊತ್ತು. ಹಾಗಾದರೆ ಉಳಿದ ಟೈಮಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇದೇ ಕೆಲಸ ಅವ್ರಿಗೆ. ಪ್ರತೀಕಾರದ ಜ್ವಾಲೆ ಭಾರತೀಯ ಸೇನೆಯಲ್ಲೂ ಕೂಡ ಇದೆ. ಯಾಕಂದ್ರೆ ಕಳ್ಕೊಂಡಿರೋದು ನಮ್ಮವರನ್ನ, ಅಮಾಯಕರನ್ನ. ಸೊ ಜನ ಬಯಸ್ತಾ ಇದ್ದಿದ್ದು ಏನು ಗೊತ್ತಾ, ರಾಜತಾಂತ್ರಿಕವಾಗಿ ನೀವೇನೇ ಸ್ಟ್ರೋಕ್ ಕೊಟ್ಟರು ನಮಗೊಂದು ಆಕ್ಷನ್ ಮೂವಿ ಬೇಕು, ನುಗ್ಗೋಡಿಬೇಕು. ಹೆಂಗೆ ಉರಿಯಲ್ಲಿ ನಾವು ಅಟ್ಯಾಕ್ಗಳನ್ನು ನೋಡಿದ್ವಿ, ಉರಿಯ ದಾಳಿಯ ನಂತರದ ಅಟ್ಯಾಕು ಅಥವಾ ಬಾಲಾಕೋಟ್ ಏರ್ ಸ್ಟ್ರೈಕು, ಆ ಥರದೊಂದು ಆಕ್ಷನ್ ಮೂವಿ ತೋರಿಸಿ ನಮಗೆ. ನಿಮ್ಮ ರಾಜತಾಂತ್ರಿಕ ಹೆಜ್ಜೆಗಳು ಏನೇ ಇರಲಿ ಅದೆಲ್ಲ ಓಕೆ, ಬಟ್ ಅವರು ನಮ್ಮ ರಕ್ತವನ್ನು ನೋಡಿದ್ದಾರೆ, ರಕ್ತದ ಪ್ರವಾಹವನ್ನು ಹರಿಸಿದ್ದಾರೆ. ನಾವು ಅವರಿಗಾಗುವಂತಹ ಅನಾಹುತ ಮತ್ತು ಅವರ ಅಂತ್ಯ ಹೇಗೆ ಭೀಕರವಾಗಿರುತ್ತೆ, ಭಯಾನಕತೆಯಿಂದ ಕೂಡಿರುತ್ತೆ ಅಂತ ನೋಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಮೊದಲ ಟ್ರೇಲರ್ ಸಿಕ್ಕಿದೆ ಆಕ್ಷನ್ ಮೂವಿದು.
ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಭಾರತದ ಜನ ಸೈನ್ಯಕ್ಕೆ ಒಂದೇ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದು, ಕೇಂದ್ರ ಸರ್ಕಾರಕ್ಕೆ ಒಂದೇ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದು, ನಮಗೆ ಆಕ್ಷನ್ ಮೂವಿ ತೋರಿಸಿ, ರಾಜತಾಂತ್ರಿಕವಾಗಿ ಏನೇ ಸ್ಟ್ರೋಕ್ಗಳನ್ನ ಕೊಟ್ಟರು ಕೂಡ ನಮಗೆ ಬೇಕಾಗಿರೋದು ನಮ್ಮ ರಕ್ತ ಅವ್ರು ನೋಡಿದ್ರು, ಖುಷಿ ಪಟ್ಟರು, ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು. ಅಂಥವರ ನಡುವೆ ನೀವು ಹೆಂಗೆ ಯುದ್ಧ ಮಾಡ್ತೀರೋ ಅನ್ನೋದನ್ನ ನೋಡ್ಬೇಕು ನಾವು ಅಂತ ಕಾಯ್ತಾ ಇದ್ರು. ಸೊ ಒಂದು ಟ್ರೇಲರ್ ಅನ್ನು ತೋರಿಸಿದಾರ ಹಾಗಾದ್ರೆ ಭಾರತೀಯ ಸೇನೆ? ಮಮತಾ, ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಒಂದು ಈಗ ಪ್ರಯತ್ನವೂ ಕೂಡ ನಡೆದಿದೆ. ಮತ್ತೆ ಯಾರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ರು ಅಂಥವ್ರನ್ನ ಹೆಕ್ಕಿ ತೆಗೆದು ಅವರನ್ನ ಮುಗಿಸುವಂತ ಕೆಲಸವನ್ನ ಕೂಡ ಮಾಡುವಂತ ಪ್ರಯತ್ನ ಮಾಡಿದೆ. ಈಗ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ. ಈ ಒಂದು ಮನೆಯನ್ನ ಏನು ಧ್ವಂಸ ಮಾಡಿದೆ, ಈ ಮನೆಯಲ್ಲಿ ಯಾರಿದ್ರು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆ ಭಯೋತ್ಪಾದಕರಿದ್ರ ಅಥವಾ ಇನ್ಯಾರಿಗಾದ್ರೂ ಅದು ಆಶ್ರಯ ತಾಣ ಆಗಿತ್ತಾ ಅಥವಾ ಅವ್ರ ಕುಟುಂಬಸ್ಥರಿದ್ರ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನಷ್ಟೇ ಆ ಮಾಹಿತಿಗಳು ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಆ ಟ್ರೇಲರ್ ಅಂತೂ ಈಗ ಭಾರತ ಸರ್ಕಾರ ಕೊಟ್ಟಿರುವಂಥದ್ದು ಮುಖ್ಯವಾಗಿ ರಾಜತಾಂತ್ರಿಕ ನಡೆ ಮತ್ತೊಂದು ಆಕ್ಷನ್ ನಡೆ, ಇವೆರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಆದರೆ ಪಾಕಿಸ್ತಾನವನ್ನು ಹಂತ ಹಂತವಾಗಿ ಬಗ್ಗಿಸಬೇಕು ಅಂದ್ರೆ ರಾಜತಾಂತ್ರಿಕ ನಡೆ ಬಹಳಷ್ಟು ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಪ್ರಮುಖವಾಗಿ ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತು. ಇದರ ಜೊತೆಗೆ ಈ ಹಿಂದೆಯೂ ಕೂಡ 2 ಬೃಹತ್ ಪ್ರತಿದಾಳಿಯನ್ನ ಮಾಡೋ ಮೂಲಕ ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಈಗಲೂ ಕೂಡ ಸಹಜವಾಗಿ ಜನರಿಗೆ ಅಂಥದ್ದೊಂದು ನಿರೀಕ್ಷೆ ಇರುತ್ತೆ. ಆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ, ಉರಿ ಅಟ್ಯಾಕ್ ಆದಮೇಲೆ ಹೇಗೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ಗಳಾಯ್ತು, ಅದೇ ರೀತಿಯಾದಂತಹ ಒಂದು ಪ್ರತೀಕಾರ ಏನಾದರೂ ಈ ಬಾರಿಯೂ ಕೂಡ ಬರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಜನರು ಕೂಡ ಕಾದು ನೋಡ್ತಿದ್ದಾರೆ. ಮೊನ್ನೆ ಘಟನೆ ಆದಂಥ ಸಂದರ್ಭದಲ್ಲೂ ಕೂಡ ಎಲ್ಲರ ಬಾಯಲ್ಲೂ ಕೂಡ ಬಂದಂಥ ಉತ್ತರ ಒಂದೇ, ಇದಕ್ಕೆ ತೀವ್ರವಾದಂಥ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಕೂಡ ಕೇಳಿ ಬಂದಿದ್ವು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಮೃತರ ಕುಟುಂಬಗಳನ್ನ ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ರು, ನಾವು ಇದಕ್ಕೆ ಶೀಘ್ರದಲ್ಲೇ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ, ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರು. ಹೀಗಾಗಿ ದೇಶದ ಜನರಲ್ಲಿ ಸಹಜವಾದಂಥ ಒಂದು ನಿರೀಕ್ಷೆ ಇದ್ದೇ ಇದೆ, ಆ ಪ್ರತೀಕಾರ ಹೇಗಿರುತ್ತೆ ಅನ್ನುವಂಥದ್ದು. ಈಗ ಅದಕ್ಕೆ ಪೂರಕವಾದಂಥ ಒಂದು ಬೆಳವಣಿಗೆ ಆರಂಭ ಆಗಿದೆ. ಮಮತಾ.